ನಮಸ್ಕಾರ ಗುರು, ನೀವು ನೋಡ್ತಾ ಇದ್ದೀರಾ ಸಂತೋಷ್ ಸ್ಟೋರೀಸ್. ನಾನು ನಿಮ್ಮ ಪ್ರೀತಿಯ ಸಂತೋಷ್. ಇವತ್ತಿನ ವಿಚಾರ ಬಂದು RCB ತಂಡಕ್ಕೆ ಕ್ಯಾಪ್ಟನ್ ಆದ ನಂತರ RCB ಬಗ್ಗೆ ಒಂದು ಭಯಾನಕ ಸತ್ಯ ಬಿಚ್ಚಿಟ್ರು ರಜತ್ ಪಟ್ಟಿದಾರ್ ಅಂತ ಹೇಳಬೇಕು. ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ RCB ತಂಡದಲ್ಲಿದ್ದಂಥ ಒಂದು ಘಟನೆ ಬಗ್ಗೆ ರಜತ್ ಪಟ್ಟಿದಾರ್ ಅವರು ಹೇಳಿದ್ರು ಅಂತ ಹೇಳಬೇಕು. ಏನಂತ ಹೇಳಿದ್ದಾರೆ ರಜತ್ ಪಟ್ಟಿದಾರ್ ಸುದ್ದಿಯ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಬೆಲ್ಲೈಗೆ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದರೆ ನಾನು ಮಾಡೋ ಪ್ರತಿಯೊಂದು ವಿಡಿಯೋ ಎಲ್ಲರಿಗಿಂತ ಮುಂಚೆ ನೀವು ನೋಡ್ಬೋದು ಗುರು. ಸಬ್ಸ್ಕ್ರೈಬ್ ಆದ್ರ ಹಾಗಾದರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ. ರಜತ್ ಪಟ್ಟಿದಾರ್ RCB ಫ್ಯೂಚರ್ ಕ್ಯಾಪ್ಟನ್ ಆಗಿ ಸೆಲೆಕ್ಟ್ ಆಗೈತೆ. ಇನ್ನೇನು ಇವರೇ ಕ್ಯಾಪ್ಟನ್ ಆಯ್ತಾರೆ ಅಂತ ಹೇಳ್ಬೇಕು. ಏನಾರು ಅವ್ರಿಗೆ ಇಂಜುರಿ ಏನೋ ಆಗಿಲ್ಲ ಅಂತ ಅಂದರೆ ಇವರೇ ಕ್ಯಾಪ್ಟನ್ ಆಗಿ ಮುಂದೆ ಓಡಿಸ್ತಾರೆ RCB ತಂಡ ಇನ್ನು 2-3 ವರ್ಷ ಅಂತ ಹೇಳಬೇಕು. ಆ ನಂತರ ಏನೋ ಚೇಂಜ್ ಮಾಡೋ ಪ್ಲಾನ್ ಮಾಡ್ಬೋದು. RCB ತಂಡಕ್ಕೆ ಕ್ಯಾಪ್ಟನ್ ಆಗಿ ರಜತ್ ಪಟ್ಟಿದಾರ್ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಗುರು. ನೋಡೋಣ ಎಷ್ಟು ಜನ ಕಮೆಂಟ್ ಮಾಡ್ತೀರಾ ಅಂತ. RCBಗೆ ಕ್ಯಾಪ್ಟನ್ ಆದ ನಂತರ ರಜತ್ ಪಟ್ಟಿದಾರ್ ಅವರು ವಿರಾಟ್ ಕೊಹ್ಲಿ ಅವರು ಕೂಡ ಮಾತಾಡಿದ್ದಾರೆ. ಫ್ಲಾವ್ ಟು ಪ್ಲೇಸ್ ಅವರು ದಿನೇಶ್ ಕಾರ್ತಿಕ್ ಅವರು ಕೂಡ ಮಾತಾಡಿದ್ದಾರೆ. ಅದ್ರ ಬಗ್ಗೆ ಆಲ್ರೆಡಿ ವಿಡಿಯೋ ಮಾಡಿ ಚಾನಲ್ ಅಪ್ಲೋಡ್ ಮಾಡಿದ್ದೀನಿ. ಹೋಗಿ ಇಂಟ್ರೆಸ್ಟ್ ಇತ್ತು ಅಂದರೆ ನೋಡಿ ಅಂತ ಹೇಳ್ತೀನಿ ಗುರು. ರಜತ್ ಪಟ್ಟಿದಾರ್ ಅವರು ಏನಂತ ಹೇಳಿದ್ರಪ್ಪ ಅಂತಂದರೆ, ನಾನು RCB ತಂಡಕ್ಕೆ ಬಂದಾಗ ಅಷ್ಟೊಂದು ಚೆನ್ನಾಗಿ ಆಡ್ತಿರಲಿಲ್ಲ. RCB ತಂಡದಲ್ಲಿ ಫಾರ್ಮಲ್ಲೂ ಕೂಡ ಇರಲಿಲ್ಲ. ಕಳಪೆ ಆಟ ಆಡ್ತಿದ್ದೆ, ತುಂಬಾ ಕಳಪೆ ಆಟ ಆಡ್ತೆ. 2022ರಲ್ಲಿ ನಾನು ಅನ್ಸೋಲ್ಡ್ ಕೂಡ ಆಗಿದೆ. RCB ತಂಡ ಕೂಡ ನಾನು ಪಿಕ್ ಮಾಡ್ತಿಲ್ಲ. IPL ಅನ್ಸೋಲ್ಡ್ ಆಗಿದೆ. ಆ ನಂತರ ರೀಪ್ಲೇಸ್ಮೆಂಟ್ ಆಗಿ ನಾನು ಮತ್ತೆ ಕರ್ಕೋತು. ನನಗೆ ಆಗ ನನ್ನ ಮೈಂಡ್ ಸೆಟ್ಟನ್ನು ಚೇಂಜ್ ಮಾಡ್ಕೊಂಡೆ. ಇಲ್ಲಿಂದ ನಾನು ಮುಂದುವರಿಬೇಕು ಅಂದರೆ ನನ್ನ ಸ್ಕಿಲ್ನ ಚೇಂಜ್ ಮಾಡಬೇಕು, ಇಲ್ಲ ಡಿಫ್ರೆಂಟ್ ರಜತ್ ಪಟ್ಟಿದಾರ್ ಆಗಬೇಕು, ಚೆನ್ನಾಗಿ ಆಡಬೇಕು ಅಂತ ಅಲ್ಲಿಂದ ನಾನು ಒಳ್ಳೆ ಫಾರ್ಮ್ಗೆ ಬಂದೆ. ಆವಾಗ ನಾನು RCB ತಂಡದಲ್ಲಿ ಪರ್ಮನೆಂಟ್ ಆಟಗಾರಾಗಿ ಚಾನ್ಸ್ ಸಿಗೋಕ್ಕೆ ಶುರು ಆಯಿತು. ನಾನು ಆಡಲಿ ಬಿಡಲಿ 1-2 ಮ್ಯಾಚು ನನ್ನ ಸೆಮಿಫೈನಲ್ ಚೆನ್ನಾಗಿ ಆಡಿದ ನಂತರ ಮುಂದಿನ ವರ್ಷ ನಾನು ಆಡಲಿ ಬಿಡಲಿ ಚೆನ್ನಾಗಿ ನನಗೆ ಚಾನ್ಸ್ ಕೊಟ್ಟರು ರಾಯಲ್ ಚಾಲೆಂಜರ್ಸ್ ಬೆಂಗಳೂರವರು RCB ತಂಡ. ಇದು ತುಂಬಾ ಖುಷಿ ಆಯಿತು. ನಂತರ ಈಗ ಕ್ಯಾಪ್ಟನ್ ಕೂಡ ಆಗಿದ್ದೀನಿ. ಇವಾಗ ನನ್ನ ತುಂಬಾ ಖುಷಿ ಆಗಿದೆ. ಆಗ ಬ್ಯಾಡ್ದಿರೋ ತಂಡಕ್ಕೆ ಈಗ ನಾನು ಕ್ಯಾಪ್ಟನ್ ಆಗಿದ್ದೀನಿ ಅಂತ ಅಂದರೆ ಇದು ನನ್ನ ಶ್ರಮದಿಂದ ನನಗೆ ತುಂಬಾ ಖುಷಿ ಆಗ್ತಿದೆ. ಇದೇ ರೀತಿ ಹಾರ್ಡ್ ವರ್ಕ್ ಮಾಡಿ ನಾನು RCB ತಂಡಕ್ಕೆ ಕಪ್ಪು ಕೂಡ ಗೆಲ್ಲಿಸ್ಕೊಡ್ತೀನಿ ಅಂತ ರಜತ್ ಪಟ್ಟಿದಾರ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ಹೇಳಬೇಕು. ರಜತ್ ಪಟ್ಟಿದಾರ್ ಹೌದು ಗುರು, ಒಂದು ಕಾಲದಲ್ಲಿ ಅನ್ಸೋಲ್ಡ್ ಆಗಿದ್ರು, ಈಗ ಕ್ಯಾಪ್ಟನ್ ಆಗಿದ್ದಾರೆ. ಅದು ಎಂಥ ಫ್ರಾಂಚೈಸಿ ಗುರು. ನಂಬರ್ 1 ಫ್ಯಾನ್ಸ್ ಪೇಜ್ ಇರೋಂಥ ಜಗತ್ತಿನ ಎಲ್ಲರ ಕಡೆ ಫ್ಯಾನ್ಸ್ ಇರೋಂಥ ಒಂದು ತಂಡಕ್ಕೆ ಕ್ಯಾಪ್ಟನ್ ಆಗೋದನ್ನು ತಮಾಷೆ ಮಾತಾ. ಏನಂತ ಕಮೆಂಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋಲಿ. ಟಾಟಾ, ಬಾಯ್ ಬಾಯ್.